ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂತಂದರೆ, ನಿಮಗೆ 11ನೇ ಮನೆಯಲ್ಲಿ ನಿಮಗೆ ಶುಕ್ರ ಗ್ರಹ ಇರ್ಬೋದು. 11ನೇ ಮನೆಯಲ್ಲಿ ಶುಕ್ರ ಗ್ರಹ, ರವಿ ಮತ್ತು ಬುಧ ಎರಡು 10ನೇ ಮನೆಯಲ್ಲೇ ಇರ್ಬೋದು. 10ನೇ ಮನೆಯಲ್ಲೇ ಇದ್ರೂ ನಿಮಗೆ 6ನೇ ಮನೆ ಅಧಿಪತಿ ಬಂದು ಮತ್ತು 9ನೇ ಮನೆ ಅಧಿಪತಿ ಬಂದು ಗುರುಗ್ರಹ ಬಂದು ನಿಮಗೆ 12ನೇ ಮನೆಯಲ್ಲಿದ್ದಾನೆ. 12ನೇ ಮನೆಯಲ್ಲಿ ಗುರುಗ್ರಹ ಇದ್ದಾಗ ಏನಪ್ಪ ಆಗುತ್ತೆ ಅಂತಂದರೆ, ಗುರುಬಲನೇ ಇರೋದಿಲ್ಲ ನಿಮಗೆ. ಹೆಂಗೆ ಅಂದರೆ, ಕೆಲಸದಲ್ಲಿ ಕೂಡ ಕೆಲಸ ಇರುತ್ತೆ, ಆದರೆ ನೀವು ನಿರೀಕ್ಷೆ ಮಾಡಿದಂಥ ಸ್ಯಾಲ್ರಿ ನಿಮಗೆ ಸಿಗೋಲ್ಲ. ನೀವೊಂದು ಕೆಲಸಕ್ಕೆ ಎಲ್ಲಾದರೂ ಅಪ್ಲೈ ಮಾಡಿರ್ತೀರಾ, ಇಲ್ಲ ಕೆಲಸದಲ್ಲಿ ಇನ್ಕ್ರಿಮೆಂಟ್ ನೋಡಿರ್ತೀರಾ, ಇಲ್ಲ ಬಿಸ್ನೆಸ್ಸಲ್ಲಿ ಜಾಸ್ತಿ ಲಾಭ ನೋಡಿರ್ತೀರಾ, ಅದು ಯಾವುದು ನೀವು ನಿರೀಕ್ಷೆ ಮಾಡ್ದಂಗೆ ನಿಮಗೆ ಬರೋದಿಲ್ಲ. ಎಲ್ಲ ಹೆಂಗಾಗುತ್ತೆ ಅಂದರೆ, ನೀವು 2% ಅಂತ ಅಂದ್ಕೊಂಡಿದ್ರೆ ಅದು ಬರೋದೇ ನಿಮಗೆ 1%. ಅದರಲ್ಲಿ ಏನು ನೀವು ನಿರೀಕ್ಷೆ ಮಾಡಿರ್ತೀರ ಅದರಲ್ಲಿ ಅರ್ಧನೇ ಬರೋದು. ಅದರಲ್ಲಿ ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಏನಾದರೂ ಬಿಸ್ನೆಸ್ ಕೈ ಹಾಕಿದರೆ ನಿಮಗೆ 12ನೇ ಮನೆಯಲ್ಲಿ ಗುರುಗ್ರಹ ಇದ್ದು ಅದೇ ದಶಾ ಭುಕ್ತಿ ಏನಾದರೂ ನಡೀತಾ ಇದ್ದರೆ ನೀವು ಅದರಲ್ಲಿ ಲಾಸ್ ಕೂಡ ಕಾಣ್ತೀರಾ. ಮತ್ತು ಹೆಂಗೆ ಅಂದರೆ, ಅವಮಾನಗಳನ್ನ ನೋಡ್ತೀರಾ ನೀವು. ನಿಮಗೆ ಯಾವುದೋ ಒಂದು ಕೆಲಸದ ಇದರಿಂದ ನೀವು ಸರಿಯಾಗಿ ಮಾಡಿಲ್ಲ ಅಂತ ನಿಮ್ಮ ಮೇಲೆ ನಿಂದನೆ ಮಾಡೋವಂಥದ್ದು, ಅಪವಾದ ಹೊರಿಸೋವಂಥದ್ದು, ಈ ಥರ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಗುರು ದಶೆನೇ ನಡೀತಾ ಇದ್ದರೆ, ಇಲ್ಲ ದಶ ನಡೀತಾ ಇಲ್ಲ ಅಂದರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಶುಕ್ರ ಗ್ರಹ 11ನೇ ಮನೆಯಲ್ಲೇ ಇದ್ದಾನೆ. ನಿಮ್ಗೆ ಹೆಂಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೆ 15ನೇ ತಾರೀಕು ಕಳೆದ ನಂತರ ಏನಾಗುತ್ತೆ ಅಂತಂದರೆ, ಮೇ 15ರ ನಂತರ ಶುಕ್ರ ಗ್ರಹ ಬಂದು 12ನೇ ಮನೆಗೆ ಬರ್ತಾನೆ. ಈ ಕಡೆ ಶುಕ್ರ ಗ್ರಹನೂ 12ನೇ ಮನೆಯಲ್ಲಿ ಇರ್ತಾನೆ, ಗುರುಗ್ರಹನೂ 12ನೇ ಮನೆಯಲ್ಲಿ ಇರ್ತಾನೆ. ನಿಮ್ಗೆ ಹೆಂಗಾಗುತ್ತೆ ಅಂದರೆ, ತೀರಾ ಈ ತಿಂಗಳು ನಿಮಗೂ ಸಂಕಷ್ಟಗಳು ಜಾಸ್ತಿ ಅಂತಲೇ ಹೇಳ್ಬೋದು. ರವಿ ಬುಧ ಗ್ರಹ ಬಂದು 10ನೇ ಮನೆಯಲ್ಲಿ ಬರ್ಬೋದು. 10ನೇ ಮನೆಯಲ್ಲಿ ಬಂದರೂ ನಿಮಗೆ ಇನ್ನೆರಡು ಗ್ರಹಗಳು 12ನೇ ಮನೆಯಲ್ಲಿ ಹೋದಾಗ ನಿಮಗೆ ಆದಷ್ಟು ಇನ್ನೂ ಹೆಚ್ಚಿನ ಕಷ್ಟಗಳು ಜಾಸ್ತಿ ಆಗುತ್ತೆ. ಅದರಲ್ಲಿ 2ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ಮನೆಯಲ್ಲಿ ನಿಮಗೆ ಕಿರಿಕಿರಿಗಳು ಜಾಸ್ತಿ, ಜಗಳ ಜಾಸ್ತಿ. ಆದಷ್ಟು ನಾವು ಮನೆಗೆ ಬರೋದು ಬೇಡ, ಅವಾಯ್ಡ್ ಮಾಡೋಣ ಅನ್ನೋ ಥರ ಎಲ್ಲ ಆಗ್ತಾ ಇರುತ್ತೆ. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಕಟಕ ರಾಶಿಯವರು ನೀವು ಆದಷ್ಟು ಅದರಲ್ಲಿ ರಾಹು ಗ್ರಹ ಬೇರೆ 8ನೇ ಮನೆಯಲ್ಲಿ ಇರ್ತಾನೆ. ಹೆಲ್ತ್ಗೆ ಸಂಬಂಧಪಟ್ಟಿದ್ದ ಇಶ್ಯೂಸ್ ಬೇರೆ ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ನೀವು ರಾಹುನ ಆರಾಧನೆ ಮಾಡ್ತಾ ಬನ್ನಿ. ರಾಹು ಕಾಲದಲ್ಲಿ ನೀವು ಒಂದು ಹೆಣ್ಣು ದೇವರಿಗೆ ಒಂದು ದೀಪನ ಹಚ್ತಾ ಬನ್ನಿ ನೀವು ಆದಷ್ಟು. ಮತ್ತು ಕೇತು ಗ್ರಹ ಅದನ್ನು ಕೂಡ ಆರಾಧನೆ ಮಾಡ್ತಾ ಬನ್ನಿ. ಮನೆಯಲ್ಲಿ ನೀವು ಆದಷ್ಟು ಗಣೇಶನಿಗೆ ಗರಿಕೆ ಇಟ್ಟು ಪೂಜೆ ಮಾಡೋವಂಥದ್ದು, ಬುಧವಾರದ್ದು ಅಥವಾ ಒಂದು ಹೆಕ್ಕದು ಹೂವು ತೊಗೊಂಬಂದು ಪೂಜೆ ಮಾಡೋವಂಥದ್ದು, ಈ ಥರ ಮಾಡ್ತಾ ಬಂದರೆ ರಾಹು ಕೇತುನ ಎರಡೂ ಇದು ಮಾಡ್ಕೊಬೋದು, ನೀವು ಶಾಂತಿ ಮಾಡ್ಕೊಬೋದು. ಇನ್ನು ಜೂನ್ ಕಳೆದ ನಂತರ ನಿಮ್ಮ ಗುರುಗ್ರಹ ಬಂದು ನಿಮ್ಮ ರಾಶಿಗೆ ಬಂದರು ಅಂಥ ಕೆಟ್ಟದಂತೂ ಏನೂ ಮಾಡೋದಿಲ್ಲ. ಯಾಕೆಂದರೆ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅವನ ಫಲನ ಅವ್ನು ಕೊಟ್ಟೇ ಕೊಡ್ತಾನೆ ಅಂತಲೇ ಹೇಳ್ಬೋದು. ಇದಿಷ್ಟು ಒಂದು ಕಟಕ ರಾಶಿಯವರ ಮಾಸ ಭವಿಷ್ಯ.